ಅನದರ್ ಡೇ ಆ್ಯಂಡ್ ಅನದರ್ ಚೇಸಿಂಗ್ ಟೀಮ್ ವಿನ್ ಆಗಿರುವಂಥದ್ದು ಇವತ್ತಿನ ಪಂದ್ಯದಲ್ಲಿ LSG ವರ್ಸಸ್ DC ಪಂದ್ಯದಲ್ಲಿ. ಸೊ DC ತಂಡ LSG ವಿರುದ್ಧ 6 ವಿಕೆಟ್ಗಳ ಒಂದು ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟರು, ಬಟ್ ಅದನ್ನು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿರುವಂಥದ್ದು ಸಮೀರ್ ರಜ್ವಿ ಆ್ಯಂಡ್ ಟ್ರಿಸ್ಟನ್ ಸ್ಟಬ್ಸ್ ಅವರ ಒಂದು ಪಾರ್ಟ್ನರ್ಶಿಪ್, ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಜೊತೆಗೆ ಈ ಒಂದು 6 ವಿಕೆಟ್ಗಳ ಒಂದು ಭರ್ಜರಿ ಗೆಲುವನ್ನು DC ತಂಡಕ್ಕೆ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ LSG ಆ್ಯಂಡ್ DC ತಂಡದ ನಾಯಕ ಅಕ್ಷರ್ ಪಟೇಲ್ ಅವರು ಟಾಸ್ ಗೆಲ್ತಾರೆ. ಆ್ಯಂಡ್ ಗೆದ್ದಿದ ತಕ್ಷಣ ಅವರು ಚೂಸ್ ಮಾಡಿರುವಂಥದ್ದು ಫಸ್ಟು ನಾವು ಫೀಲ್ಡ್ ಮಾಡ್ತೀವಿ ಅಂತ, ಓಕೆ, ಅಂದರೆ ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ಬ್ಯಾಟಿಂಗ್ ಹಿಡಿದಂತಹ LSG ಅವರಿಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ರಿಷಬ್ ಪಂತ್ ಆ್ಯಂಡ್ LSGಗೆ ಗೊತ್ತಿಲ್ಲ. ಅಗೇನ್ ಈ ಸೀಸನು ಕೂಡ ಸೋಲಿನ ಮೂಲಕನೇ ಶುರು ಮಾಡ್ತಾ ಇದ್ದಾರೆ. ಆ್ಯಂಡ್ ಮಿಚೆಲ್ ಮಾರ್ಷ್ ಆ್ಯಂಡ್ ರಿಷಬ್ ಪಂತ್ ಅವರು ಓಪನಿಂಗ್ ಬರ್ತಾರೆ ಇವತ್ತು. ಆ್ಯಂಡ್ ರಿಷಬ್ ಪಂತ್ ಅವರು ನಾರ್ಮಲಿ ಕೆಳಗಡೆಗೆ ಬರ್ತಾರೆ ಮಿಡ್ಲ್ ಆರ್ಡ್ರಲ್ಲಿ, ಬಟ್ ಇವತ್ತು ಪ್ರಮೋಟ್ ಆಗಿ ಓಪನಿಂಗ್ ಬರ್ತಾರೆ. ಆ್ಯಂಡ್ ಓಪನಿಂಗ್ ಬಂದಿರುವಂಥದ್ದು ಕೂಡ ಲಕ್ ಅವರಿಗೆ ವರ್ಕೌಟ್ ಆಗಲಿಲ್ಲ, ಬಿಕಾಸ್ ಬ್ಯಾಡ್ ಲಕ್ ಅಂತ ಹೇಳ್ತೀನಿ. ಮೊದಲನೇದಾಗಿ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು. ಆ್ಯಂಡ್ ಬ್ಯಾಡ್ ಲಕ್ ಬೌಲರ್ಸ್ ಎಂಡಲ್ಲಿ ಅಲ್ಲಿ ರನ್ಔಟ್ ಆಗ್ತಾರೆ. ಮುಖೇಶ್ ಅವರ ಒಂದು ಕೈಗೆ ಬಾಲ್ ತಾಗಿ ಒಂದು ಕಡೆಗೆ ಮಿಚೆಲ್ ಮಾರ್ಷ್ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು ಕೂಡ ಬೌಂಡ್ರೀಸ್ಗಳನ್ನ ತೊಗೊತಾ ಇದ್ರು, ಬಟ್ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ನ ತೊಗೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ರು. ಆ್ಯಂಡ್ ಐಡನ್ ಮಾರ್ಕಮ್ ಕೂಡ ಅಷ್ಟೇ. ಇಬ್ಬರು ಕೂಡ ಸ್ವಲ್ಪ ಎಲ್ಲೋ ಬೌಂಡ್ರೀಸ್ಗಳ ಮೇಲೆ ರೀಲೇ ಆಗಿದ್ರು. ಸಿಂಗಲ್ಸ್ ಆ್ಯಂಡ್ ಡಬಲ್ಸಲ್ಲಿ ಅವರು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಷ್ಟು ಸರಿ ಇರಲಿಲ್ಲ ಅಂತ ನನಗನ್ಸುತ್ತೆ. ಬೌಂಡ್ರೀಸ್ಗಳನ್ನ ತೊಗೊಳೋದ್ರಲ್ಲೇ ವಿಕೆಟ್ ಕಳ್ಕೊಂಡ್ರು ಅಂತ ಹೇಳ್ತೀನಿ. ಆಡ್ರಿಯನ್ ಮಾರ್ಕಮ್ ಅಕ್ಷರ್ ಪಟೇಲ್ ಅವರಿಗೆ ಒಂದು ಬಾಲ್ 6 ಹೊಡಿತಾರೆ. ಆ್ಯಂಡ್ ನೆಕ್ಸ್ಟ್ ಬಾಲ್ನೇ ಬೋಲ್ಡ್ ಆಗುವಂಥದ್ದು. ಆ್ಯಂಡ್ ಆಯುಷ್ ಬೋಧನಿ ಕೂಡ ಅಷ್ಟೇ. ನಟರಾಜನ್ ಅವರ ಬೌಲಿಂಗಲ್ಲಿ KL ರಾಹುಲ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನಿಕೋಲಸ್ ಪೂರನು ಅಷ್ಟೇ 8 ಬಾಲಲ್ಲಿ ಲುಂಗಿ ಇಂಗಡಿ ಅವರ ಒಂದು ಯಾರ್ಕರ್ಗೆ ಅದಕ್ಕೆ ರೀಪ್ಲೇ ಕೊಡೋಕ್ಕಾಗ್ದೇ ಔಟ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಮಿಚೆಲ್ ಮಾರ್ಷು ಕೂಡ ಅಷ್ಟೇ. ಅವರು ಕುಲ್ದೀಪ್ ಯಾದವ್ ಅವರ ಒಂದು ಬಾಲಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. 35 ರನ್ನು 28 ಬಾಲು 125 ಸ್ಟ್ರೈಕ್ ರೇಟಲ್ಲಿ ಒಂದು ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತ ಬಂದಿರುವಂಥದ್ದು ಅಬ್ದುಲ್ ಸಮದ್ ಆ್ಯಂಡ್ ಮುಕುಲ್ ಚೌಧರಿ. ಒಂದು 30+ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಆ್ಯಂಡ್ ಅಬ್ದುಲ್ ಸಮದ್ 36 in 25 ಡೆಲಿವರೀಸು 144 ಸ್ಟ್ರೈಕ್ ರೇಟಲ್ಲಿ 3 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ ಒಂದು ರೆಸ್ಪೆಕ್ಟೆಡ್ ಟೋಟಲ್ ತರೋದ್ರಲ್ಲಿ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಶಹಬಾಜ್ ಅಹಮದ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಬರ್ತಾರೆ, ಬಟ್ ಯಾವುದೇ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತಲೇ ಹೇಳ್ತೀನಿ. ಬಿಕಾಸ್ 15 ರನ್ನು 16 ಬಾಲಲ್ಲಿ ಇನ್ನೊಂದು ಚೂರು ಸ್ಟ್ರೈಕ್ ರೇಟ್ನ ಬೆಟರಾಗಿ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ಕೆಳಗಡೆಗೆ ಬಂದಂಥ ಯಾವ ಒಬ್ಬ ಬಾಲರು ಕೂಡ ರನ್ಸ್ಗಳನ್ನ ಗಳಿಸಲಿಲ್ಲ ಅಂತಲೇ ಹೇಳ್ತೀನಿ. ಒಟ್ಟಾರೆಯಾಗಿ 141 ರನ್ಗೆ 10 ವಿಕೆಟ್ಗಳನ್ನ ಕಳ್ಕೊಂಡು 18.4 ಇನ್ನೂ 8 ಬಾಲ್ಗಳನ್ನ ಉಳಿದಿರುವಂತೆಯೇ ಆಲ್ ಔಟ್ ಆಗ್ತಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು DC ಬೌಲರ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಎಲ್ಲರೂ ಕೂಡ ತುಂಬ ಸಖತ್ತಾಗಿರುವಂಥ ಒಂದು ಬಾಲ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಮುಖೇಶ್ ಕುಮಾರ್ ಅದರಾಗಿರ್ಬೋದು, ಲುಂಗಿ ಎಂಗಡಿ ಅದರಾಗಿರ್ಬೋದು, ಅಕ್ಷರ್ ಪಟೇಲ್ ಅದರಾಗಿರ್ಬೋದು, ಸಖತ್ ಬೌಲಿಂಗ್ ಮಾಡಿದ್ದಾರೆ. ಲುಂಗಿ ಎಂಗಡಿ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ, 3 ವಿಕೆಟ್ಗಳನ್ನ ಕೇಳ್ತಾರೆ. ನಟರಾಜನ್ನು ಕೂಡ ಅಷ್ಟೇ 3 ವಿಕೆಟ್ಗಳನ್ನ ತೊಗೊತಾರೆ. ಕುಲ್ದೀಪ್ ಯಾದವ್ 2 ವಿಕೆಟ್ ತೆಗಿತಾರೆ. ತುಂಬ ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಪಾರ್ಟ್ನರ್ಶಿಪ್ಗಳೇ ಬರಲಿಲ್ಲ. ಮೇ ಬಿ ಪಾರ್ಟ್ನರ್ಶಿಪ್ ಬರದೇ ಇರೋದೇ LSGಗೆ ಎಲ್ಲೋ ಹೊಡೆತ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು 142 ರನ್ಗಳ ಒಂದು ಗುರಿನ ಬೆನ್ನತ್ತದಂತಹ DCಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಆಘಾತ ಅಂತಲೇ ಹೇಳ್ಬೋದು. ಬಿಕಾಸ್ ಫಸ್ಟ್ ಬಾಲಲ್ಲೇ KL ರಾಹುಲ್ ಔಟ್ ಆಗ್ತಾರೆ. ಅದಾದಮೇಲೆ ಪ್ರಿನ್ಸ್ ಯಾದವ್ ಅವರು ಒಂದೇ ಓವರಲ್ಲಿ 2 ವಿಕೆಟ್ ತೆಗಿತಾರೆ. ನಿಸಾಂಕ ಆ್ಯಂಡ್ ಅಕ್ಷರ್ ಪಟೇಲ್ ಅವರನ್ನ ಆ್ಯಂಡ್ ನಿತೀಶ್ ರಾಣಾ ಕೂಡ ನಿಂತ್ಕೊಳ್ಳಲಿಲ್ಲ. ಕೇವಲ 26 ರನ್ಗೆ 4 ವಿಕೆಟ್ ಹೊಂಟೋಗುತ್ತೆ. ಬಟ್ ಅವಾಗ ಜೊತೆ ಆಗಿರುವಂಥದ್ದು ಸಮೀರ್ ರಿಜ್ವಿ ಆ್ಯಂಡ್ ಸ್ಟಬ್ಸ್. ಇಬ್ಬರು ಪಾರ್ಟ್ನರ್ಶಿಪ್ ಮಾತ್ರ ಸಖತ್ತಾಗಿರುವಂಥದ್ದು. 119 ರನ್ಗಳ ಒಂದು ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ಒಂದು ಸಿಕ್ಕಿರುವಂಥ ಒಂದು ಒಳ್ಳೆ ಆಪರ್ಚುನಿಟಿನ ಸಮೀರ್ ರಿಜ್ವಿ ಸಖತ್ತಾಗಿ ಯೂಸ್ ಮಾಡ್ಕೊಂಡ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಆ ಒಂದು ಮೆಚುರಿಟಿ ಅನ್ನೋದು ಇದೆಯಲ್ಲ, ಅವ್ರ ಇನ್ನಿಂಗ್ಸಲ್ಲಿ ಕಾಣಿಸ್ತಾ ಇತ್ತು. ನಾರ್ಮಲಿ ಸಮೀರ್ ರಿಜ್ವಿ ಬೌಂಡ್ರಿ ಸಿಕ್ಸರ್ಗಳನ್ನ ಬಾರಿಸುವಂಥ ಬ್ಯಾಟ್ಸ್ಮನ್ನು ನಾವು CSKನಲ್ಲಿದ್ದಾಗ ನೋಡಿದ್ವಿ. ಫಸ್ಟ್ ಬಾಲ್ನೇ IPLಗೆ ಎಂಟ್ರಿ ಆಗಿದ ತಕ್ಷಣ 6 ಹೊಡೆದಿದ್ದವರು. ಅಂಥ ಬ್ಯಾಟ್ಸ್ಮನ್ನು ಮೆಚುರಿಟಿ ತೋರಿಸಿ ಸ್ಟಾರ್ಟಿಂಗಲ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಸ್ಟಬ್ಸ್ ಆ್ಯಂಡ್ ಸಮೀರ್ ರಿಜ್ವಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಮಾಡ್ತಾರೆ. ಓಕೆ, ಆ ಪಾರ್ಟ್ನರ್ಶಿಪ್ ಬಿಲ್ಡ್ ಆದಮೇಲೆ ಸ್ಪಿನ್ ಬೌಲರ್ ಬಂದ ತಕ್ಷಣ ಶಹಬಾಜ್ ಅಹಮದ್ ಅವರ ಒಂದು ಬೌಲಿಂಗಲ್ಲಿ 16 ರನ್ನ ಮಾಡ್ತಾರೆ. ಆ್ಯಂಡ್ ಮಾರ್ಕ್ರಮ್ ಅವರ ಒಂದು ಓವರಲ್ಲಿ 13 ರನ್ನನ್ನು ತೊಗೊತಾರೆ. ಅಲ್ಲಿ ಎಲ್ಲೆಲ್ಲಿ ಲೂಸ್ ಬಾಲ್ಗಳು ಮತ್ತು ಎಲ್ಲಿ ಲೂಸ್ ಓವರ್ಗಳು ಸಿಗ್ತವೆ, ಅಲ್ಲಿ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ನ ಮಾಡಿ ಈ ಒಂದು DC ತಂಡಕ್ಕೆ ಗೆಲುವಿನ ಒಂದು ಅಂಚಿಗೆ ತಂದು ನಿಲ್ಲಿಸಿದ್ರು ಅಂತಲೇ ಹೇಳ್ಬೋದು. ಒಂದು ಟೈಮಲ್ಲಿ ತಗಲಾಕೊಂಡಿದ್ರು, ಅದೇ 26ಕ್ಕೆ 4 ವಿಕೆಟ್ ಏನು ಹೋಗುತ್ತೆ. LSG ಅವರು ಕಮ್ಬ್ಯಾಕ್ ಮಾಡಿದರು, ಬಟ್ ಅವರು ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಕ್ಯಾಪ್ಟನ್ಶಿಪ್ ಕೂಡ ಅಷ್ಟು ಸರಿ ಇರಲಿಲ್ಲ ರಿಷಬ್ ಪಂತ್. ಬಿಕಾಸ್ ಸಮೀರ್ ರಿಜ್ವಿ ಸ್ಪಿನ್ ಬೌಲಿಂಗಿಗೆ ಚೆನ್ನಾಗಿ ಆಡ್ತಾರೆ. ಅವರು ಎದುರುಗಡೆಗೆ ಸ್ಪಿನ್ ತಂದು ಹಾಕ್ಸೋದ್ರಲ್ಲಿ ಅರ್ಥ ಇರಲಿಲ್ಲ ಅಂತ ನನಗನ್ಸುತ್ತೆ.
ಸೊ ಅದಕ್ಕೋಸ್ಕರನೇ ಆ ರೀತಿಯಲ್ಲಿ ರನ್ಸ್ಗಳನ್ನ ಬಾರಿಸಿರುವಂಥದ್ದು. 70 ರನ್ನ ಮಾಡ್ತಾರೆ 47 ಬಾಲಲ್ಲಿ. ಸೊ 5 ಬೌಂಡ್ರೀಸ್, 4 ಸಿಕ್ಸರ್ ಒಂದಿಗೆ. ಸೊ ಈ ಪಂದ್ಯನ ಸೊ DC ತಂಡಕ್ಕೆ ಗೆಲುವನ್ನ ತಂದು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ನೀನು LSG ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಮೊಹಮ್ಮದ್ ಶಮಿ ಅವರು ಡಿಸೆಂಟ್ ಬಾಲಿಂಗ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಸೊ ಪ್ರಿನ್ಸ್ ಯಾದವ್ ತುಂಬ ಚೆನ್ನಾಗಿ ಬಾಲ್ ಮಾಡಿದ್ರು. 3 ಓವರಲ್ಲಿ 20 ರನ್, 2 ವಿಕೆಟ್ನ ಕೀಳ್ತಾರೆ. ಸಖತ್ತಾಗಿರುವಂಥ ಒಂದು ಬಾಲಿಂಗ್. ಆ್ಯಂಡ್ ಮೊಹಸಿನ್ ಖಾನ್ ಸೊ ಅವರು ಕೂಡ ಅಷ್ಟೇ. ಸೊ 4 ಓವರಲ್ಲಿ ಒಂದು ಮೆಡಿನ್ ಮಾಡ್ತಾರೆ ಆ್ಯಂಡ್ 19 ರನ್ನ ಕೊಡ್ತಾರೆ, 1 ವಿಕೆಟ್ನ ಕೀಳ್ತಾರೆ. ಇನ್ನು ಮಿಕ್ಕಿರಂಗೆ ನೋಕಿ ಆಗಿರ್ಬೋದು, ಶಹಬಾಜ್ ಅಹಮದ್ ಆಗಿರ್ಬೋದು, ಮಾರ್ಕ್ರಮ್, ಸಮದ್ ಯಾರು ಕೂಡ ಅಂತ ಒಂದು ಒಳ್ಳೆ ಬಾಲಿಂಗ್ಗೆ ಮಾಡಲಿಲ್ಲ ಅಂತಲೇ ಹೇಳ್ತೀನಿ. ಓಕೆ, LSG ಕಡೆಯಿಂದ ಸುಮಾರು ಡಿಸಿಷನ್ ಮೇಕಿಂಗಲ್ಲೂ ಕೂಡ ಎಲ್ಲೋ ತಪ್ಪುಗಳು ಮಾಡಿದ್ರು ಅಂತ ನನಗನ್ಸುತ್ತೆ ರಿಷಬ್ ಪಂತ್ ಅವರು. ಬಿಕಾಸ್ ಶಹಬಾಜ್ ಅಹಮದ್ ಅವ್ರಿಗೆ ಬ್ಯಾಟಿಂಗಲ್ಲಿ ಸೊ ಪ್ರಮೋಟ್ ಮಾಡ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಬರ್ತಾರೆ. ಆ್ಯಂಡ್ ಸೊ ದಿಗ್ವೇಶ್ ರಾತಿ ಅವರಿಗೆ ಪ್ಲೇಯಿಂಗ್ ಎಲೆವೆನ್ ಬರಲೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಸೊ ಈ ಒಂದು 2-3 ಕಾರಣಗಳಿಂದ ಸೊ ಡಿಸಿಷನ್ ಮೇಕಿಂಗಿಂದನೇ ಸೊ LSG ಅವರು ಸೋತರು ಅಂತ ನನಗನ್ಸುತ್ತೆ. ಓಕೆ, ಸೊ ಒಟ್ಟಾರೆಯಾಗಿ ಮಾತಾಡಬೇಕು ಅಂತಂದರೆ ಸೊ DC ಸೊ ಮೊದಲ ಪಂದ್ಯದಲ್ಲೇ ಗೆದ್ದಿರೋವಂಥದ್ದು. ಲಾಸ್ಟ್ ಒಂದು ಸೀಸನಲ್ಲೂ ಕೂಡ ಫಸ್ಟ್ 4 ಮ್ಯಾಚ್ ಕೂಡ ಕಂಟಿನ್ಯೂಸ್ ಆಗಿ ಗೆದ್ದಿದ್ರು. ಸೊ ಈ ಸಾರಿ ಕೂಡ ಒಂದು ಗೆಲುವಿನೊಂದಿಗೆ ಈ ಒಂದು ಸೀಸನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇಷ್ಟಾಗಿತ್ತು ಈ ಒಂದು ಮ್ಯಾಚ್ನ ರಿವ್ಯೂ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೈ ಬಾಯ್.